ನಿಮ್ಮ ಸ್ಕಿನ್ ಕೂಡ ತುಂಬಾ ಕಪ್ಪು ಆಗ್ತಾ ಇದೆ ಸ್ನೇಹಿತರೆ. ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗಬೇಕು, ನನ್ನ ಸ್ಕಿನ್ ಗ್ಲೋ ಆಗಬೇಕು, ನನ್ನ ಸ್ಕಿನ್ ಮೇಲೆ ಕಪ್ಪು ಕಲೆಗಳು ಮಾತ್ರ ಇರಬಾರ್ದು, ಹಾಗೆ ನಮ್ಮ ಸ್ಕಿನ್ ಮೇಲೆ ಬಂಗಿನ ಸಮಸ್ಯೆ ಹಾಗೆ ಮತ್ತು ಪಿಂಪಲ್ಸ್ ತುಂಬಾ ಆಗ್ತಾ ಇರುವಂಥ ಸಮಸ್ಯೆಗೆ ಒಳ್ಳೆ ರೀತಿಯಾಗಿ ನಾನಿವತ್ತು ಹೋಮ್ ಮೇಡಾಗಿ ಬ್ಯೂಟಿ ಟಿಪ್ಸ್ ಕೊಡ್ತೀನಿ. ಖಂಡಿತವಾಗಿ ಟ್ರೈ ಮಾಡ್ಬೋದು ವೀಕ್ಷಕರೇ. ನೀವು ಎಲ್ಲ ಕೂಡ ಫಾಲೋ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಯಾಕಂದರೆ ನೋಡಿ, ಹೊರಗಡೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಫೇಶಿಯಲ್ ಮಾಡ್ಕೊಂಡು ಬರ್ತೀವಿ, ಅದರಿಂದ ಬದಲಾಗಿ ನಾವು ಈ ಥರ ಕೂಡ ಮನೆಯಲ್ಲೇ ಹೋಮ್ ಮೇಡಾಗಿ ಬ್ಯೂಟಿ ಟಿಪ್ಸ್ ಫಾಲೋ ಮಾಡಿದ್ರೆ ನಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಎಷ್ಟೇ ಮುಖದ ಮೇಲೆ ಕಪ್ಪು ಕಪ್ಪು ಕಲೆಗಳಿರಲಿ, ಹಾಗೆ ಪಿಂಪಲ್ಸ್ ಇರಲಿ, ನೋಡ್ತಾ ಇರ್ಬೋದು ಪಿಂಪಲ್ಸ್ ಕೂಡ ಈ ರೀತಿ ಚೆನ್ನಾಗಿ ಎಲ್ಲ ಕೂಡ ಓಪನ್ ಪಿಂಪಲ್ಸ್ ಕೂಡ ಇರುತ್ತೆ, ಅದು ಕೂಡ ನಾವು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೋದಂತ ತೋರಿಸ್ತಾ ಇರುವಂಥದ್ದು. ಖಂಡಿತವಾಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಖಂಡಿತವಾಗಿ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೋಬೋದು. ಬನ್ನಿ ಮತ್ತೆ ಇವತ್ತು ಏನಪ್ಪ ಬ್ಯೂಟಿ ಟಿಪ್ಸ್ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ನಾನಿವತ್ತು ನಿಮ್ಮ ಮನೆಯಲ್ಲಿರುವಂಥದ್ದೇ ಬಳಸಿ ನಿಮ್ಮ ಮುಖಕ್ಕೆ ಎಷ್ಟು ಚೆನ್ನಾಗಿ ಗ್ಲೋ ಮಾಡ್ಕೋಬೋದಂತ ಹೇಳಿಕೊಡ್ತಾ ಇರುವಂಥದ್ದು. ನೋಡಿ, ಎಲ್ಲರ ಮನೆಯಲ್ಲಿ ಕೂಡ ಫೇರ್ ಲವ್ಲಿ ಇದ್ದೇ ಇರುತ್ತೆ. ಫೇರ್ ಲವ್ಲಿ ಕೂಡ ಎಲ್ಲರೂ ಕೂಡ ಮನೆಯಲ್ಲಿ ಫೇರ್ ಲವ್ಲಿ ಮುಖಕ್ಕೆ ಯೂಸ್ ಮಾಡ್ತಾನೆ ಇರ್ತೀರಾ. ಅದ್ರ ಜೊತೆಗೆ ಶಾಂಪೂ ಕೂಡ ಯೂಸ್ ಮಾಡ್ತಿರ್ತೀರಲ್ವ, ಅದೇ ನಾವು ಎರಡೂ ಕೂಡ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನಿಗೆ ಯಾವ ರೀತಿಯಾಗಿ ಫಾಲೋ ಮಾಡ್ಬೋದಂತ ತೋರಿಸ್ತಾ ಇದ್ದೀನಿ. ಇವೆರಡೂ ಕೂಡ ನೀವೇನಾದರೂ ನಿಮ್ಮ ಮನೇಲಿದ್ದರೆ ಖಂಡಿತವಾಗಿ ಈ ಬ್ಯೂಟಿ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಇಷ್ಟು ಚೆನ್ನಾಗಿ ಕೂಡ ನಾವು ಯೂಸ್ ಮಾಡ್ಬೋದು ಅಂತ ನನಗೂ ಕೂಡ ನೋಡಿ ಯೂಸ್ ಮಾಡ್ತಾ ಹೋದ್ಮೇಲೆ ನನಗೆ ಆಶ್ಚರ್ಯ ಆಯಿತು. ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಟ್ರೈ ಮಾಡಿ. ನಾನು ಇವತ್ತು ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇರುವಂಥ ಶಾಂಪೂ ನೀವು ಕೂಡ ಯೂಸ್ ಮಾಡಿ. ಇವಾಗ ನಾನು ನೋಡಿ ₹1 ಶಾಂಪೂ ತೊಗೊಂಡಿದ್ದೀನಿ. ಇವಾಗ ಮತ್ತೇನಪ್ಪ ಅಂದರೆ ಫೇರ್ ಲವ್ಲಿ ಕೂಡ ಮನೇಲಿರುವಂಥದ್ದು ತೊಗೋಬೇಕಲ್ವಾ, ಅವೆರಡೂ ಕೂಡ ತೊಗೊಂಡಾದ್ಮೇಲೆ ಒಂದು ಬೌಲ್ ತೊಗೊಂಡ್ಬಿಡಿ. ಸಣ್ಣದಾಗಿರುವಂಥ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟಿಗೆ ಶಾಂಪೂ ಹಾಕಬೇಕು. ನೋಡಿ, ನಾನು ಫಸ್ಟಿಗೆ ಶಾಂಪೂ ಹಾಕ್ತಾಯಿದ್ದೀನಿ. ನಮ್ಮ ಸ್ಕಿನ್ನಿಗೆ ಎಷ್ಟು ಬೇಕಾಗುತ್ತೆ ನಾವು ಅಷ್ಟು ಕಲಿಸ್ಕೋಬೇಕಾಗತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ, ಈ ಪ್ರಮಾಣದಲ್ಲಿ ಕಲಿಸ್ಕೊಂಡ್ರೆ ನಿಮ್ಮ ಸ್ಕಿನ್ನಿಗೆಲ್ಲ ಕೂಡ ಸಾಕಾಗುತ್ತೆ. ನಿಮ್ಮ ಸ್ಕಿನ್ನ ಮಾತ್ರನೇ ನಿಮ್ಮ ಕೊರಳು ಮತ್ತು ನಿಮ್ಮ ಹಿಂದ್ಗಡೆ ಇರುವಂಥದ್ದು ಎಲ್ಲ ಕೂಡ ಕಪ್ಪು ಮಾಡ್ಕೋಬೋದು. ಏನಂತಾರೆ, ನಿಮ್ಮ ಕುತ್ತಿಗೆ ಭಾಗ ಕೂಡ ಕಪ್ಪು ಆಗ್ತಾ ಇರೋದ್ರೆ ಅದು ಕೂಡ ಚೆನ್ನಾಗಿ ಈ ರೀತಿ ಅಪ್ಲೈ ಮಾಡಿದ್ರೆ ಅದು ಕೂಡ ಕಪ್ಪುವಾಗಿರುವಂಥ ಸ್ಕಿನ್ ಗ್ಲೋ ಆಗುತ್ತೆ ವೀಕ್ಷಕರೇ. ಇವಾಗ ನೋಡಿ, ಫಸ್ಟಿಗೆ ನಾನು ಏನು ಹಾಕಿದೆ ಅಂದರೆ ಶಾಂಪೂ ಹಾಕಿದ್ದೀನಿ. ಶಾಂಪೂ ಜೊತೆಗೆ ಸ್ನೇಹಿತರೆ ನಮ್ಮ ಸ್ಕಿನ್ನಿಗೆ ಗ್ಲೋ ಮಾಡೋದಕ್ಕಾಗಿ ಬೇಕಾಗುವಂಥದ್ದು ನೋಡಿ, ಬ್ರೂ ಕಾಫಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಖಂಡಿತವಾಗಿ ಬ್ರೂ ಕಾಫಿ ಇದ್ದರೆ ಇದರಲ್ಲಿ ಆ್ಯಡ್ ಮಾಡಬೇಕು. ಯಾಕಂದರೆ ನಮ್ಮ ಸ್ಕಿನ್ನಿಗೆ ಎಷ್ಟೇ ಎಲ್ಲ ನಮ್ಮ ಕಪ್ಪು ಕಪ್ಪು ಕಲೆಗಳಾಗಲಿ ನಮ್ಮ ಸ್ಕಿನ್ ಗ್ಲೋ ಆಗಬೇಕಂದ್ರೆ ಅದರಲ್ಲಿ ನಾವು ಸ್ವಲ್ಪ ಬ್ರೂ ಕಾಫಿ ಹಾಕಲೇಬೇಕು. ನೀವು ಬ್ರೂ ಕಾಫಿ ಮಾತ್ರ ಅಂತಿಲ್ಲ, ನೆಸ್ಕೆಫೆ ಕಾಫಿ ಕೂಡ ಹಾಕ್ಬೋದು. ನಿಮ್ಗೆ ಯಾವ್ದು ಸಿಗುತ್ತೆ ಅದು ಅದರಲ್ಲಿ ಹಾಕ್ಕೊಳ್ಳಿ. ನಾನು ಬ್ರೂ ಕಾಫಿ ಹಾಕ್ತಾಯಿದ್ದೀನಿ. ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಇದು ಒಂದು ಫೇಸ್ ಪ್ಯಾಕ್ ಅನ್ಬೋದು, ಅದು ಚೆನ್ನಾಗಿ ಕೊಡುವಂಥದ್ದು ಬ್ರೂ ಕಾಫಿ. ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಬ್ರೂ ಕಾಫಿ ಹಾಕ್ತಾಯಿದ್ದೀನಿ. ನೋಡಿ, ಇವೆರಡೂ ಕೂಡ ಹಾಕಿದಾಗ ಮೇಲೆ ಚೆನ್ನಾಗಿ ಇದು ಕಲಿಸ್ಕೋಬೇಕು. ನೋಡಿ, ಬ್ರೂ ಕಾಫಿ ಮತ್ತು ಶಾಂಪೂ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಎಲ್ಲನೂ ಕೂಡ ಚೆನ್ನಾಗಿ ನಮ್ಮ ಮುಖ ಎಷ್ಟೇ ಟ್ಯಾನ್ ಆಗಲಿ, ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗಲಿ, ನಮ್ಮ ಮುಖದ ಮೇಲೆ ನೋಡ್ತಾ ಇರ್ಬೋದು ಆಯಿಲಿ ಸ್ಕಿನ್ ಕೂಡ ಇದ್ದೇ ಇರ್ತವೆ. ಒಬ್ಬರು ಸ್ಕಿನ್ ಆಯಿಲಿ ಸ್ಕಿನ್ ಇರೋದ್ರಿಂದ ಅವ್ರ ಮೇಲೆ ಮುಖದ ಮೇಲೆ ಜಾಸ್ತಿನೇ ಪಿಂಪಲ್ಸ್ ಆಗ್ತಾ ಹೋಗುತ್ತೆ. ಅವೆಲ್ಲ ಕೂಡ ಆಗಬಾರ್ದು. ಪಿಂಪಲ್ಸ್ ಅಂದರೆ ಈ ಥರವಾಗಿ ಫಾಲೋ ಮಾಡ್ತಾ ಹೋಗಬೇಕು. ಇವಾಗ ನೋಡಿ, ಇದಕ್ಕೆ ನಾನು ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಫೇರ್ ಲವ್ಲಿ ಹಾಕ್ತಾಯಿದ್ದೀನಿ. ಅದರಲ್ಲಿ ಫೇರ್ ಲವ್ಲಿ ಹಾಕಿ ಅದು ಕೂಡ ಕ್ರೀಮಿ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿರುವಂಥದ್ದು. ನೋಡಿ, ಒಂಥರ ಸೇಮ್ ಒಂದು ಡೈಮಂಡ್ ಯಾವ ರೀತಿ ಫೇಶಿಯಲ್ ಮಾಡ್ಕೊತೀವಲ್ಲ, ಡೈಮಂಡ್ ಫೇಶಿಯಲ್ ಅದೇ ರೀತಿಯಾಗಿ ಇದು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿರುವಂಥದ್ದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೇಬೇಕು. ಎಷ್ಟೊತ್ತು ಮಿಕ್ಸ್ ಮಾಡ್ತೀವಿ ಅದು ಕ್ರೀಮಿ ಥರ ಆಗುತ್ತೆ, ಆವಾಗ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ನೀವು ಒಂದು 2-3 ಡ್ರಾಪ್ ಅಷ್ಟು ಲಿಂಬೆ ಹಣ್ಣಿನ ರಸ ಹಾಕಬೇಕು. ಯಾಕಂದರೆ ನಮ್ಮ ಮುಖದ ಮೇಲೆ ನೋಡಿ ಓಪನ್ ಪಿಂಪಲ್ಸ್ ಇರುತ್ತಲ್ವ, ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಫಿಲಪ್ ಆಗುತ್ತೆ. ಆವಾಗ ನಮ್ಮ ಮುಖದ ಮೇಲೆ ಮತ್ತೊಂದು ಸರ್ತಿ ಪಿಂಪಲ್ಸ್ ಆಗೋದಿಲ್ಲ ಸ್ನೇಹಿತರೆ. ಅದು ಕೂಡ ಚೆನ್ನಾಗಿ ಗ್ಲೋ ಕೊಡುತ್ತೆ, ಹಾಗೆ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗದೇ ರೀತಿ ಕೂಡ ಕೇರ್ ಮಾಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೇಕು. ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡ ತಕ್ಷಣ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ನೋಡಿ, ಫೇಸ್ ಪ್ಯಾಕ್ ರೆಡಿ ಆಯಿತು.
ಫೇಸ್ ಪ್ಯಾಕ್ ರೆಡಿ ಆದಮೇಲೆ ನಾವು ಮತ್ತೇನು ಅಂದರೆ ಯಾವ ರೀತಿಯಾಗಿ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬೇಕು ಅಂತ ಅದು ಕೂಡ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡಿ, ನಮಗೆ ಲೇಡೀಸ್ಗೆ ಮಾತ್ರ ಆಗಲ್ಲ, ಜೆಂಟ್ಸ್ಗೂ ಕೂಡ ಎಲ್ಲ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತೆ. ಅವರ ಸಮಸ್ಯೆಗೂ ಕೂಡ ಒಳ್ಳೆ ರೀತಿಯಾಗಿರುವಂಥ ಫೇಸ್ ಪ್ಯಾಕ್ ಅನ್ಬೋದು. ಹಾಗಾಗಿ ಅವರಿಗೂ ಕೂಡ ಯೂಸ್ ಮಾಡ್ಬೋದಲ್ಲ, ಹಾಗಾಗಿ ನಾನು ತೋರಿಸ್ತಾ ಇರೋ ರೀತಿಯಾಗಿ ಅವರಿಗೂ ಕೂಡ ಯೂಸ್ ಮಾಡಿ. ಇವಾಗ ಇದಕ್ಕೆ ಫಸ್ಟಿಗೆ ನೋಡಿ ಈ ರೀತಿ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಹಸಿ ಹಾಲು ತಗೋಬೇಕು. ಹಸಿ ಹಾಲು ಒಂಥರ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ. ಅದು ಯಾವ ರೀತಿಯಾಗಿ ಅಂತ ಯೂಸ್ ಮಾಡ್ಬೋದಂತ ತೋರಿಸ್ತೀನಿ ಬನ್ನಿ. ಇವಾಗ ಸ್ನೇಹಿತರೆ, ಮುಖದ ಮೇಲೆ ನೋಡಿ ಫಸ್ಟಿಗೆ ಈ ರೀತಿ ಹಸಿ ಹಾಲು ಒಂದು ನೋಡಿ ಕಾಟನಲ್ಲಿ ಈ ರೀತಿ ಎತ್ಕೊಂಡು ಫಸ್ಟಿಗೆ ಈ ರೀತಿ ಎಲ್ಲನೂ ಕೂಡ ಮುಖ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಎಷ್ಟು ಕ್ಲೀನ್ ಮಾಡ್ತೀವೋ ಅಷ್ಟೆಲ್ಲ ಕೂಡ ಮುಖ ಚೆನ್ನಾಗಿ ಕ್ಲೀನಿಂಗ್ ಥರ ಎಲ್ಲ ಕೂಡ ಕ್ಲೀನ್ ಆಗುತ್ತೆ. ಆಮೇಲೆ ನಾವು ಮಾಡಿರೋಂಥ ಫೇಸ್ ಪ್ಯಾಕು ಅಪ್ಲೈ ಮಾಡಬೇಕು ಸ್ಕಿನ್ ಮೇಲೆ. ಈ ರೀತಿ ಅಪ್ಲೈ ಮಾಡ್ತಾ ಹೋದರೆ ಅವರ ಸ್ಕಿನ್ ಕೂಡ ಗ್ಲೋ ಆಗ್ತಾ ಹೋಗುತ್ತೆ. ಹಾಗೆ ಅವರಿಗೆ ಎಲ್ಲ ಕೂಡ ನೋಡಿ ಪಿಂಪಲ್ಸ್ ಆಗಲಿ, ಓಪನ್ ಪಿಂಪಲ್ಸ್ ಆಗಲಿ, ಹಾಗೆ ಡಾರ್ಕ್ ಸರ್ಕಲ್ ಇದ್ದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ಥರವಾಗಿ ಅವರಿಗೂ ಕೂಡ ಫಾಲೋ ಮಾಡ್ತಾ ಹೋಗ್ಬೋದು. ಮತ್ತು ನಾವು ಕೂಡ ಹಚ್ಕೊಳ್ತಾ ಬರ್ಬೋದು. ಯಾರಾದರೂ ಅಲ್ಲಿ ಲೇಡೀಸಲ್ಲಿ ಜೆಂಟ್ಸಲ್ಲಿ ಎಲ್ರಿಗೂ ಕೂಡ ಸಮಸ್ಯೆ ಇರುವಂಥದ್ದು ಅಲ್ವಾ. ಹಾಗಾಗಿ ಈ ಥರ ಸಮಸ್ಯೆಗೆ ಒಳ್ಳೆ ರೀತಿಯಾಗಿರುವಂಥ ಬ್ಯೂಟಿ ಟಿಪ್ಸ್ ಟ್ರೈ ಮಾಡ್ಬೋದು ನೀವು ಕೂಡ. ನೋಡಿ ಫಸ್ಟಿಗೆ ಈ ರೀತಿ ಎಲ್ಲ ಕೂಡ ಪ್ಯಾಕ್ ಚೆನ್ನಾಗಿ ಮುಖದ ಮೇಲೆ ಹಚ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಈ ರೀತಿ ಮಸಾಜ್ ಕೊಟ್ಬಿಡಿ. ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಆಮೇಲೆ ಒಂದು 5 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ನಾವು ಇದು ಎಲ್ಲ ಕೂಡ ರಿಮೂವ್ ಮಾಡಬೇಕು. ಅದು ಕೂಡ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ 5 ನಿಮಿಷ ಬಿಟ್ಟಿದ್ದೀನಿ. ನೀವು ಜಾಸ್ತಿ ಹೊತ್ತು ಬಿಟ್ಟರೆ ಕೂಡ ಇನ್ನೂ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಸ್ಕಿನ್ ಚೆನ್ನಾಗಿ ಗ್ಲೋ ಆಗ್ತಾ ಬರುತ್ತೆ. ನೋಡಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಕಾಟನ್ ಬಟ್ಟೆ ತೊಗೊಂಡು ಇವಾಗ ರಿಮೂವ್ ಮಾಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕೂಡ ಸ್ಕಿನ್ನಿನ ಮೇಲೆ ಇರುವಂಥದ್ದೆಲ್ಲ ಸ್ಕಿನ್ ಟ್ಯಾನ್ ಆಗಲಿ ಈ ಥರ ಎಲ್ಲ ಸಮಸ್ಯೆಗಳಿಗೆ ಒಳ್ಳೆ ಫೇಸ್ ಪ್ಯಾಕ್ ನೋಡಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇರ್ಬೋದು ಯಾವ ರೀತಿ ಅಂತ. ಈ ಥರ ನೀವು ವಾರದಲ್ಲಿ 1-2 ಸರ್ತಿ 3 ಸರ್ತಿ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನೋಡಿ. ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಆವಾಗಿನ ಸ್ಕಿನ್ನಿಗೂ ಇವಾಗಿನ ಸ್ಕಿನ್ನಿಗೂ ಎಷ್ಟು ವ್ಯತ್ಯಾಸ ಅಂತ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರು ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ ಎಲ್ರಿಗೂ ಕೂಡ.